ರಾಜೇಂದ್ರ, ಗುಡ್ ಈವ್ನಿಂಗ್ ಸರ್. ಮ್ಯಾರೇಜ್ ಆಗಬೇಕು ಅಂದರೆ ಹುಡುಗ ಅಥವಾ ಹುಡುಗಿ ಜಾತಕ ಹೊಂದಾಣಿಕೆ ಆಗಲೇಬೇಕಾ ಸರ್? ಇಲ್ಲಾಂದರೆ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರಲ್ವಾ? ಚೆನ್ನಾಗಿ ಜೀವನ ಮಾಡೋಕ್ಕಾಗಲ್ವಾ? ನೋಡಿ, ಸಾಮಾನ್ಯವಾಗಿ ನನಗೂ ಕೂಡ ಈ ಯೋಚನೆ ಆವಾಗವಾಗ ಬಂದು ತಲೆಯಲ್ಲಿ ಹೋಗುತ್ತೆ. ಅದೇನೆಂದರೆ, ಈ ಜಾತಕ ನೋಡಿ ಪುರೋಹಿತರ ಸಾನ್ನಿಧ್ಯದಲ್ಲಿ, ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಅಗ್ನಿ ಸಾಕ್ಷಿಯಾಗಿ, ಅಕ್ಷತೆಯ ಸಾಕ್ಷಿಯಾಗಿ, ಮಂತ್ರಗಳ ಸಾಕ್ಷಿಯಾಗಿ, ಸಪ್ತಪದಿಯ ಸಾಕ್ಷಿಯಾಗಿ, ತಾಳಿಯ ಸಾಕ್ಷಿಯಾಗಿ, ಆಶೀರ್ವಾದಗಳ ಸಾಕ್ಷಿಯಾಗಿ ಮದುವೆಯಾದ ಎಷ್ಟು ಸಂಬಂಧಗಳು ಮುರಿದು ಬಿದ್ದಿಲ್ಲ? ಆ್ಯಂಡ್ ಎಷ್ಟು ಸಂಬಂಧಗಳು ಇವತ್ತು ಅನೈತಿಕತೆಯ ದಾರಿ ಹಿಡ್ದಿಲ್ಲ? ಆ್ಯಂಡ್ ಎಷ್ಟು ಸಂಬಂಧಗಳು ಇವತ್ತು ಕೋರ್ಟಲ್ಲಿ ನಂದು ಫಸ್ಟು ಬೇಗ ಡೈವರ್ಸ್ ಆಗಿಬಿಡಲಿ, ನಾನು ಬೇರೆ ನೋಡ್ಕೊಳ್ಬೇಕು, ಬೇಗ ನಾನು ಮಾಡಿಕೊಡಿ ಅಂತ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿಲ್ಲ? ಹಾಗಾದರೆ ಜಾತಕ ಏನಾಯಿತು? ಮತ್ತೆ ಈಗ ಆ ಸಂಬಂಧಗಳಲ್ಲಿ ಏನಾಯಿತು ಜಾತಕ? ಈಗ ನೋಡಿ, ನನ್ನ ತಿಳುವಳಿಕೆ ಆಧಾರದ ಮೇಲೆ ಹೇಳುವುದಾದರೆ, ಪ್ರೀತಿ ಮಾಡಿ ಯಾರು ಒಪ್ಪಿಗೆನೂ ತಗೊಳ್ಳದೇನೆ ಉದ್ಧಾರ ಆಗಿರೋರು ಇದ್ದಾರೆ. ಹಾಗಂತ ತಂದೆ ತಾಯಿಗೆ ಮೋಸ ಮಾಡಬೇಡಿ. ಇದು ನಾನು ಈ ಸಿನಿಮಾದಲ್ಲಿ ಯಾವುದಾದ್ರೂ ಸಿಗರೇಟ್ ಸೀನ್ ಬಂದಾಗ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಕೆಳಗಡೆ ಹಾಕ್ಬಿಟ್ಟು ಸಿಗರೇಟ್ ಸೇರ್ತಾರಲ್ಲ, ಹಂಗೆ ಹೇಳ್ತಾ ಇದ್ದೀನಿ. ಪ್ರೀತಿ ಮಾಡಿ ಮದುವಾದವರು ಉದ್ಧಾರ ಆಗಿರೋರು ಇದ್ದಾರೆ. ಅದೇ ಪ್ರೀತಿ ಮಾಡಿ ಮದುವಾದವರು ಕಡೆಗೆ ಬೀದಿ ಬಿಕಾರಿಗಳಾದವರು ಇದ್ದಾರೆ. ಈ ಕಡೆ ತವ್ರ ಮನೇನೂ ಇಲ್ಲ, ಈ ಕಡೆ ಗಂಡನ ಮನೇನೂ ಇಲ್ಲ ಅಂದವರು ಇದ್ದಾರೆ. ಆ್ಯಂಡ್ ಇನ್ನೊಂದು ಈ ಕಡೆ ಆಯಾಮ, ಇನ್ನೊಂದು ಮುಖಕ್ಕೆ ಬಂದರೆ ಗುರು ಹಿರಿಯರು, ಅದೇ ಹೇಳಿದ್ನಲ್ಲ, ಮಂತ್ರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ ಎಲ್ಲ ಜಾತಕಗಳನ್ನು ಹೊಂದಾಣಿಕೆ ಮಾಡಿ ಮದುವೆ ಮಾಡಿದವರು ಮದುವೆ ಆದ ಬೆಳಗ್ಗೆನೇ ಕಿತ್ತೋಗಿರೋದು ಇದೆ. ಮದುವೆ ಮನೆಯಲ್ಲಿ ಹೆಣ್ಣು ಹೊಡೋಗಿರೋದು ಇದೆ. ಅಂದ್ರೆ ಜಾತಕಕ್ಕೂ ಮೀರಿ ಇಲ್ಲೇನೋ ವಿಚಾರ ಇದೆಯಲ್ವಾ? ಏನದು ಹಾಗಾದ್ರೆ? ಈಗ ಹೆಣ್ಣಿನ ಜಾತಕ ಅಥವಾ ಗಂಡಿನ ಜಾತಕ, ಈಗ ನಮ್ಮಲ್ಲಿ ಇದೆಲ್ಲವನ್ನ ಕೇಳಲಿಕ್ಕೆ ಮೂಲ ಕಾರಣ ಅಂದರೆ ನಮ್ಮಲ್ಲಿ ಜಾತಿ, ಧರ್ಮ ಆ್ಯಂಡ್ ಜಾತಕ, ನಕ್ಷತ್ರ, ಕುಲ, ಗೋತ್ರ ಇವೆಲ್ಲವೂ ಅವರವರ ಸಂಬಂಧಗಳಲ್ಲಿ, ಅಥವಾ ನಾವ್ಯಾವುದೋ ಕೀಳು ಜಾತಿ ಕೊಡಬಾರ್ದು, ನಾವ್ಯಾವುದೋ ಇನ್ನೊಂದು ಜಾತಿ ಕೊಡಬಾರ್ದು, ಅಥವಾ ನನ್ನ ಮಗಳ ಬದುಕು ಚೆನ್ನಾಗಿರಲಿ ಅಥವಾ ನನ್ನ ಮಗನ ಬದುಕು ಚೆನ್ನಾಗಿರಲಿ ಅಂದರೆ ಈ ಸರೌಂಡಿಂಗಲ್ಲಿ ಶುರುವಾದ ಸಂಪ್ರದಾಯಗಳೇ ಹೊರತು ಮದುವೆಯಾಗಿ ದಾಂಪತ್ಯ ಸುಖವಾಗಿರೋದಕ್ಕೂ ಈ ಜಾತಕಗಳಿಗೂ ತೀರಾ ಸಂಬಂಧ ಖಂಡಿತ ಇಲ್ಲ. ಆ್ಯಂಡ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಈ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಅನ್ನೋದು ಇದೆಯಲ್ಲ, ಇದು ಒಂದು ಹಂತದಲ್ಲಿ ಹೇಳೋರ್ಗೂ ಕೇಳೋರ್ಗೂ ಅವ್ರವ್ರ ನಂಬಿಕೆ ಬಿಟ್ಟಿದ್ದು ಅನ್ನೋದಾದರೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವ ಸಮಯ ಆದ್ರೇನು ಅಂತ ಪುರಾಣಗಳೇ ಹೇಳ್ತವೆ. ಈ ರಾಹು ಅನ್ನೋನು ಯಾರು ಅಂದ್ಕೊಂಡಿದ್ದೀರಾ? ಆತ ಒಬ್ಬ ರಾಕ್ಷಸ. ಈಗ ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಹುಟ್ಟುತ್ತೆ, ವಿಷ ಹುಟ್ಟುತ್ತೆ. ವಿಷವನ್ನ ಈಶ್ವರ ಕುಡಿತಾನೆ, ವಿಷಕಂಠನ ಆಗುತ್ತಾನೆ. ಆ ಅಮೃತ ದೇವತೆಗಳಿಗೆ ಸೇರಬೇಕಾದದ್ದು ಅಂದಾಗ ಅದನ್ನು ದೇವತೆಗಳಿಗೆ ಕೊಡ್ತಾರೆ. ಆದರೆ ರಾಕ್ಷಸರಲ್ಲೂ ಒಬ್ಬ ಕದ್ದು ಆ ಅಮೃತವನ್ನು ಕುಡಿತಾನೆ. ಈಗ ದೇವತೆಗಳಿಗೆಲ್ಲ ಸಾವು ಯಾಕಿಲ್ಲ ಅಂದರೆ, ಆ ಸಮುದ್ರ ಮಥನದ ಸಮಯದಲ್ಲಿ ಬಂದ ಅಮೃತವನ್ನು ಕುಡಿದ್ರೆ ಸಾವಿಲ್ಲ ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಅಮೃತವನ್ನು ಕುಡಿತಾರೆ. ಆ ಅಮೃತವನ್ನು ದೇವತೆಗಳು ಕುಡಿದ್ರು ಅವರು ಸಾವಿಲ್ಲದವರಾದರು. ಆ ಅಮೃತ ರಾಕ್ಷಸರಿಗೆ ಸಿಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಅವತ್ತಿನ ದೊಡ್ಡ ಸಿದ್ಧಾಂತ. ಯಾವ ರಾಕ್ಷಸರಿಗೂ ಸಿಗಲಿಲ್ಲ, ಬಟ್ ಈ ರಾಹು ಅನ್ನುವನಿಗೆ ಆ ಅಮೃತ ಸಿಕ್ತು. ಆತ ಇನ್ನೂ ಬದುಕಿದ್ದಾನೆ ಅಂದರೆ ಅವನಿಗೆ ಸಾವಿಲ್ಲ ಅನ್ನೋದು ಒಂದು ನಂಬಿಕೆ. ಈ ರಾಹುಕಾಲ ಅನ್ನೋದು ಆ ಕತೆಗೆ ಸಂಬಂಧಿಸಿದ್ದು. ಎನಿವೆ, ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅನ್ನೋದಾದರೆ ಯಾವ ಸಮಯ ಏನು ಅದು ಒಳ್ಳೆಯದೋ, ರಾಹುಕಾಲನೋ ಗುಳಿಕಾಲನೋ, ನಿಮ್ಮ ಉದ್ದೇಶ ಸರಿಯಾಗಿದೆ, ನಿಮ್ಮ ಕೆಲಸ ಸರಿಯಾಗಿದೆ, ನಿಮ್ಮ ದಾರಿ ಸರಿಯಾಗಿದೆ, ನಿಮ್ಮ ಆಲೋಚನೆಗಳು ಸರಿಯಾಗಿದ್ದಾವೆ ಅನ್ನೋದಾದರೆ ರಾತ್ರಿ ಮಾಡಿದ್ರೇನು, ಬೆಳಗ್ಗೆ ಮಾಡಿದ್ರೇನು, ಬೆಳಗಿನ ಜಾವ ಮಾಡಿದ್ರೇನು, ಯಾವಾಗ ಮಾಡಿದ್ರೇನು ಅರ್ಥ ಮಾಡಿಕೊಳ್ಳಿ. ನಿನ್ನ ಹಣೆ ಬರಹವನ್ನ ಜಾತಕವಾಗಲಿ, ನಕ್ಷತ್ರಗಳಾಗಲಿ, ನಾಡಿ ಅಥವಾ ಕುಲ ಗೋತ್ರಗಳಾಗಲಿ, ಇದ್ಯಾವುದು ನಿನ್ನ ಹಣೆ ಬರಹವನ್ನು ನಿರ್ಧಾರ ಮಾಡಲ್ಲ. ನಿಮ್ಮ ಹಣೆ ಬರಹವನ್ನು, ನಿಮ್ಮ ದಾಂಪತ್ಯದ ಸುಖ ಸಂತೋಷಗಳನ್ನು ನಿರ್ಧಾರ ಮಾಡುವಂಥದ್ದು ನಿಮ್ಮ ಇಬ್ಬರ ನಡುವೆ ಇರುವ ಹೊಂದಾಣಿಕೆಗಳೇ ಹೊರತು ಇನ್ಯಾವುದೂ ಅಲ್ಲ.
ಸರಿ ಆಯಿತು, ಜಾತಕಗಳಿಂದಲೇ ಸರಿ ಹೋಗುತ್ತೆ ಎನ್ನುವುದಾದ್ರೆ ಜಾತಕಗಳನ್ನೇ ಕೇಳಿರೋ ಸಂಸಾರಗಳು ಯಾಕೆ ಹಾಳಾಗುತ್ತಿದ್ದಾವೆ? ಇದ್ಯಾವುದು ಕೂಡ ಈ ಜಾತಕ ನಕ್ಷತ್ರಕ್ಕೆ ಸಂಬಂಧಿಸಿದ್ದಲ್ಲ. ಸರಿ, ಈಗ ನಾವು ಅದನ್ನು ವಿರೋಧ ಮಾಡುವುದು ಬೇಡ, ಬಟ್ ಸತ್ಯವನ್ನು ಒಪ್ಕೊಳ್ಳೋಕೆ ನಾವು ತಯಾರಾಗಿರಬೇಕು. ಹಂಗ ಜಾತಕ ನೋಡ ಆದವು ಕೂಡ ಕಿತ್ತು ಹೋಗಿದ್ದಾವೆ, ಜಾತಕ ನೋಡಿಲ್ದವೂ ಕಿತ್ತು ಹೋಗಿದ್ದಾವೆ. ಈ ಕಿತ್ತು ಹೋಗ್ಲಿಕ್ಕೆ ಕಾರಣ ಅಥವಾ ಹಾಳಾಗ್ಲಿಕ್ಕೆ ಕಾರಣ, ದಾಂಪತ್ಯಗಳು ಸುಟ್ಟು ಭಸ್ಮವಾಗಿ ಅನೈತಿಕತೆಯ ದಾರಿ ಹಿಡಲಿಕ್ಕೆ ಕಾರಣ ಅವರವರ ಒಳಗಿನ ಅಹಂಕಾರಗಳು. ನಾನೇ ಹೆಚ್ಚು, ನನ್ನ ಮಾತೇ ನಡಿಬೇಕು, ಆ್ಯಂಡ್ ಇವಳು ಹೆಣ್ಣು, ಇವಳು ಹಿಂಗೆ ಇರಬೇಕು, ಅಥವಾ ಇವಳು ಗಂಡ, ಇವನು ಹಿಂಗೆ ಇರಬೇಕು, ಇವರಲ್ಲಿ ಅಥವಾ ಇವರಿಬ್ಬರಲ್ಲಿ ಇರುವ ಒಳಗಿನ ಅಹಂಕಾರಗಳೇ ಕಾರಣವಾಯಿತು ಹೊರತು ಜಾತಕಗಳಲ್ಲ. ಇವತ್ತಿಗೂ ಮನೆಯಲ್ಲಿ ಜಗಳ ಯಾಕೆ ನಡೆಯುತ್ತೆ? ಅಂಡ್ ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳಿದ್ದೇ ಸರಿ. ಒಬ್ಬ ಗಂಡಿನ ಅಹಂಕಾರ ಅಥವಾ ಒಂದು ಹೆಣ್ಣಿನ ಹಠ, ಇವುಗಳಿಂದ ಸಂಸಾರ ಹಾಳಾಗುತ್ತಿದೆ ಹೊರತು ಜಾತಕಕ್ಕೂ ಸಂಬಂಧ ಇಲ್ಲ. ಅಂಡ್ ಎಷ್ಟು ಪರಸ್ಪರ ಅಪ್ಪ ಅಮ್ಮ ಇಲ್ಲದವರು ಜಾತಕ ನೋಡಿ ಮದುವೆ ಮಾಡ್ಲಿಕ್ಕೂ ಯಾರೂ ಇಲ್ಲ ಅಂತ ಎಷ್ಟು ಅನಾಥರು ಕಷ್ಟಪಟ್ಟು ಕಷ್ಟ ನೋಡಿರೋ ಒಂದು ಹೆಣ್ಣನ್ನು ಮದುವೆ ಆಗಿ ಎಷ್ಟು ಸಂತೋಷವಾಗಿಲ್ಲ. ಅವ್ರ ಮನೆಯಲ್ಲಿ ಸಿರಿತನ ಇಲ್ಲದೆ ಇರ್ಬೋದು, ಆದರೆ ಮನಸ್ಸೊಳಗಡೆ ಆ ಗುಡಿಸಿನೊಳಗಡೆ ಇರುವ ಸಂತೋಷಕ್ಕೆ ಖಂಡಿತ ಕಡಿಮೆ ಏನಿಲ್ಲ. ಆದರೆ ಅವರಿಗೆ ಜಾತಕ ನೋಡಿ ಮದುವೆ ಮಾಡ್ಲಿಕ್ಕೂ ಯಾರು ಹಿರಿಯರಿಲ್ಲ, ಅನಾಥರು ಪಾಪ. ಮತ್ತೆ ಎಲ್ಗೋಯ್ತು ಅವ್ರ ಜಾತಕ? ಮತ್ತೆ ಯಾಕೆ ಅವ್ರು ಸಂತೋಷವಾಗಿದ್ದಾರೆ? ಅರ್ಥ ಮಾಡ್ಕೊಳ್ಳಿ. ನನ್ನ ಪಾಲಿಗೆ ಸಿಕ್ಕಿರುವ ಈ ಗಂಡ, ನನ್ನ ಪಾಲಿಗೆ ಸಿಕ್ಕಿರುವ ಈ ಹೆಂಡತಿ, ಈ ಜನ್ಮದಲ್ಲಿ ನನ್ನ ಭಾಗ್ಯಕ್ಕೆ ಒಲಿದು ಬಂದ ದೇವತೆ ಅಂತ ಗಂಡ ಅಂದ್ಕೊಳ್ಬೇಕು. ನನ್ನ ಪಾಲಿಗೆ ಒಲಿದು ಬಂದ ದೇವತೆ ಅಂತ ಹೆಣ್ಣು ಅಂದ್ಕೊಳ್ಬೇಕು. ಅತ್ತೆ ಮಾವನೇ ದೇವರು ಅಂದ್ಕೊಳ್ಬೇಕು, ಅಪ್ಪ ಅಮ್ಮನೇ ದೇವರು ಅಂದ್ಕೊಳ್ಬೇಕು. ಆ್ಯಂಡ್ ಏನೇ ಬರಲಿ, ನಾನು ಗೆಲ್ತೀನೋ ಅವಳು ಗೆಲ್ತಾಳೋ, ನಾನು ಸೋಲ್ತೀನೋ ಅವಳು ಸೋಲ್ತಾಳೋ ಗೊತ್ತಿಲ್ಲ, ನಾವಿಬ್ಬರೂ ಗೆಲ್ಲಬೇಕು, ನಾವಿಬ್ಬರೂ ಸೋಲ್ಬೇಕು, ಒಟ್ಟಿನಲ್ಲಿ ಸಂಸಾರ ಗೆಲ್ಲಬೇಕು ಅನ್ನೋದು ಇಬ್ಬರ ಮನಸ್ಥಿತಿ ಆಗೋದಾದರೆ ಯಾವ ಜಾತಕ, ಯಾವ ನಕ್ಷತ್ರ ಯಾವುದು ಬೇಕಿಲ್ಲ. ಆ್ಯಂಡ್ ತುಂಬ ಸಾರಿ ಇಲ್ಲಿ ಏನು ಕನ್ಫ್ಯೂಸ್ ಆಗುತ್ತೆ ಅಂದರೆ, ಮದುವೆ ಆಗಿರ್ತದೆ, ಗಂಡ ಒಂದು 3 ವರ್ಷ ಆದಮೇಲೆ ಸತ್ತು ಹೋಗ್ಬಿಟ್ರೆ, ಇವ್ರ ಜಾತಕ ಸರಿ ಇಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ಅಂದ್ಬಿಡ್ತಾರೆ. ಅವನ ಬದುಕಲ್ಲಿ ಅವನು ಮಾಡ್ಕೊಂಡಿರೋ ಎಡವಟ್ಟು ಅಥವಾ ಅವತ್ತಿನ ಆ ದಿನ ಅವನು ಮಾಡ್ಕೊಂಡಿರೋ ಚಿಕ್ಕ ಪುಟ್ಟ ಸಮಯ ಪ್ರಜ್ಞೆ ಇಲ್ಲದ ಅವನ ಬದುಕಿಗೆ ಆ ಅವಘಡ ನಡೆದು ಹೋಯಿತು. ಇವರು ಅದನ್ನು ಜಾತಕಕ್ಕೆ ಸೇರಿಸ್ಲಿ, ತಪ್ಪಿಲ್ಲ. ಆದರೆ ಆ ಕಾರಣಗಳನ್ನ ಇಟ್ಕೊಂಡು ಹಣ ಮಾಡೋದು, ಆ ಕಾರಣಗಳನ್ನ ಇಟ್ಕೊಂಡು ಸುಲಿಗೆ ಮಾಡೋದು ಒಳ್ಳೇದಲ್ಲ. ದಯವಿಟ್ಟು ಇಲ್ಲಿ ಕೇಳ್ತಾ ಇರೋರೆಲ್ಲರೂ ಅಷ್ಟೇ. ಹಾಗಂತ ಹಿರಿಯರನ್ನು ಕಣ್ತಪ್ಪಿಸಿ ಮದುವೆ ಹಿರಿಯರೆಲ್ಲ ಆಶೀರ್ವಾದ ಮಾಡಿದ ಮದುವೆಗಳು ಕಿತ್ತೋಗ್ಯವೆ, ಬಾ ನಾವು ಓಡೋಗಿ ಮದುವೆ ಆಗೋಣ ಅಂದ್ಕೊಂಡು ಹಿರಿಯರಿಗೆ ಅಥವಾ ಮನೆಯಲ್ಲಿರೋ ಅಪ್ಪ ಅಮ್ಮನ ತ್ಯಾಗವನ್ನು ನಷ್ಟ ಮಾಡುವಷ್ಟು, ತ್ಯಾಗವನ್ನು ವ್ಯರ್ಥ ಮಾಡೋ ಥರ ತಪ್ಪು ಹೆಜ್ಜೆ ಇಡಬೇಡಿ. ಹಿರಿಯರ ಆಶೀರ್ವಾದ ಮುಖ್ಯ, ಅದು ಬಹಳ ಒಳ್ಳೆಯದು. ಅವ್ರ ಆಶೀರ್ವಾದ ಮಾಡಿದ್ರು ಅಂತ ನೀವು ಚೆನ್ನಾಗಿರಲ್ಲ. ನಿನ್ನ ಮದುವೆಗೆ ಎಷ್ಟು ಜನ ಸೇರಿದ್ರು ಅನ್ನೋದ್ರ ಮೇಲೆ ನಿನ್ನ ದಾಂಪತ್ಯ ಚೆನ್ನಾಗಿರುತ್ತೋ ಇಲ್ವೋ ಅಂತ ನಾವು ಹೇಳಲಿಕ್ಕಾಗುತ್ತಾ? ಅದೇ ಒಂದು ಸಾವಿಗೆ ಎಷ್ಟು ಜನ ಸೇರಿದ್ದಾರೆ ಎಂದಾಗ ಅವನು ಸತ್ತಿರುವವನು ಹೆಂಗೆ ಬದುಕದ ಅಂತ ನಾವು ಒಂದು ಅಂದಾಜು ಮಾಡ್ಬೋದು. ಆದರೆ ಒಂದು ಮದುವೆಗೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದ್ರ ಮೇಲೆ ಅವರಿಬ್ಬರು ಅನ್ಯೋನ್ಯವಾಗಿರ್ತಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ಅನ್ಯೋನ್ಯತೆ ಅನ್ನೋದು ಯಾವಾಗ ಒಂದು ಹೆಣ್ಣು ಹಠವನ್ನು ಬಿಡ್ತಾಳೆ, ಗಂಡು ಅಹಂಕಾರವನ್ನು ಬಿಡ್ತಾನೆ, ಆಗ ಸಂಸಾರ ಚೆನ್ನಾಗಿರುತ್ತೆ. ಶ್ರೀರಾಮಚಂದ್ರ ಸೀತಾಮಾತೆ ಇವರ ಬದುಕನ್ನು ನಾವು ಯಾಕೆ ಯಾವಾಗಲೂ ಉದಾಹರಣೆ ಕೊಡ್ತೀವಿ ಅಂದರೆ, ನೋಡಿ, ಸೀತಾಮಾತೆ ಅಂತಕ್ಕಂಥವಳು ಒಬ್ಬ ಜನಕರಾಜನ ಅಂದರೆ ಒಬ್ಬ ರಾಜನ ಪುತ್ರಿಯಾಗಿದ್ದು ಕೂಡ ಒಬ್ಬ ರಾಜನನ್ನ ಅಂದರೆ ಶ್ರೀರಾಮಚಂದ್ರನನ್ನು ಮದುವೆ ಆದ್ಲು ನಿಜ, ಆದರೆ ಆ ನಂತರ ಆಕೆ ಯಾವತ್ತಾದ್ರೂ ರಾಣಿಯಾಗಿದ್ದಿದ್ದಿ? ಹೌದಾ? ಇಲ್ಲ ತಾನೆ. ನೀನು ವನವಾಸಕ್ಕೆ ಹೋದ್ರು ನಾನು ಹಿಂದೆ ಬರ್ತೀನಿ ಅಂತ ಹೊರಟ್ಲು. ಇದು ದಾಂಪತ್ಯ. ಗೋರ್ಮೆಂಟ್ ಕೆಲಸ ಅಂತ ಮದುವೆ ಆದ್ರು, ಜಾತಕ ಅದು ಇದು ಬಿಟ್ಬಿಡಿ, ಗೋರ್ಮೆಂಟ್ ಕೆಲಸ ಅಂತ ಮದುವೆ ಆದ್ರು, ಆಮೇಲೆ ಅಲ್ಲೇನು ಎಡವಟ್ಟಾಯಿತು, ಅಥವಾ ಒಂದು ಒಳ್ಳೆ ಹಣ ಇದೆ, ದುಡಿತಾನೆ, ಏನು ಸಂಬಳ ಒಳ್ಳೆ ಸರಿಯಾಗಿ ಬರುತ್ತೆ ಅಂತ ಮದುವೆ ಆದರು, ಆಮೇಲೆ ಏನು ಎಡವಟ್ಟಾಯಿತು, ಇಲ್ಲಮ್ಮ ಇವನು ಸಂಬಳ ಗೊತ್ತಿಲ್ಲ, ನನಗೆ ಇನ್ನೊಬ್ಬ ನೋಡ್ಕೊಳ್ತೀನಿ ಅನ್ನೋ ಮಟ್ಟಿಗೆ. ಅಂದರೆ ಹುಡುಗಿರು ಮಾತ್ರ ಅಲ್ಲ, ಹುಡುಗರು ಕೂಡ ಸಖತ್ತಾಗಿದ್ದಾಳೆ ಅಥವಾ ಅವ್ರ ಮನೆಯಲ್ಲಿ ಏನು ಬಹಳ ಶ್ರೀಮಂತಿಕೆ ಇದೆ, ವರದಕ್ಷಿಣೆ ಸರಿಯಾಗಿ ಕೊಡ್ತಾರೆ ಅಂದ್ಕೊಂಡು ಇವನು ಮದುವೆ ಆಗೋದು. ಒಂದು ಹಂತಕ್ಕೆ ಇವನ ಸುಖಗಳೆಲ್ಲ ಈಡೇರ್ದು ಯಾಕೋ ಅವ್ರ ಮನೆಯವರು ಏನು ಕೊಡೋದು ಕಾಣಲ್ಲ ಅಂದಾಗ ಇವನಿಗೆ ಆ ಹೆಂಡತಿಯನ್ನು ಬಾಂಧವ್ಯ ತಾಯಿಯಾಗಿ ಅವಳು ಕಾಣಲೇ ಇಲ್ಲ.
ನನಗೆ ನೀವು ವರದಕ್ಷಿಣೆ ಕೊಡಲಿಲ್ಲ ಅಂದರೆ ನೀವು ನನಗೆ ಬೇಡ ಅಂದುಕೊಂಡು ಇನ್ನೊಬ್ಬಳು ನೋಡ್ಕೊಳ್ತೀನಿ. ಅಂದರೆ ಯಾವಾಗಿದು ಅವಶ್ಯಕತೆಯ ಮೇರೆಗೆ ಒಂದಾಗುತ್ತೋ ಆ ಸಂಬಂಧಗಳು ಯಾವತ್ತೂ ಎಂಥ ಗೋತ್ರ ನೋಡಿ ಎಂಥ ಜಾತಕ ನೋಡಾದರೂ ಕೂಡ ಆ ಸಂಬಂಧಗಳು ಉಳಿಯೋದಿಲ್ಲ. ಸಂಬಂಧಗಳು ಅವಶ್ಯಕತೆಯ ಮೇರೆಗೆ ಕೂಡಬಾರ್ದು, ಸಂಬಂಧಗಳು ಅವಶ್ಯಕತೆಯ ಆಧಾರದ ಮೇಲೆ ಒಂದಾಗಬಾರ್ದು. ಅವು ಕೇವಲ ತಾವು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡಿದ್ದೀವಿ ಹಾಗೂ ದಯವಿಟ್ಟು ಹೇಳ್ತೀನಿ, ನೀವು ಜಾತಕ ಹಿರಿಯರು ಏನು ಕೇಳ್ತಾರೆ ತಪ್ಪಿಲ್ಲ, ಕೇಳಿ, ಅವರವ್ರ ಸಂಪ್ರದಾಯ ಅವರವ್ರು ಮಾಡಿಕೊಳ್ಳಿ. ಆ್ಯಂಡ್ ಅದು ತೀರಾ ಕೆಟ್ಟದು ಅಂತಲೂ ಅಲ್ಲ. ಈಗ ಜಾತಕ ನೋಡೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ಅನ್ನೋದಾದರೆ, ಈಗ ಸಮಯವನ್ನು ನೋಡೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ಅನ್ನೋದಾದರೆ ನೋಡಲಿ, ತಪ್ಪೇನಿದೆ ಅದರಲ್ಲಿ. ಈಗ ಬಾಲ್ಯ ವಿವಾಹ ಮಾಡೋದ್ರಿಂದ ಯಾವುದೋ ಒಂದು ಹೆಣ್ಣಿನ ಗಂಡಿನ ಬದುಕು ಹಾಳಾಗುತ್ತೆ ಅನ್ನೋದಾದರೆ ಅಂಥ ಸಂಪ್ರದಾಯಗಳು ಬೇಡ, ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತ ಹೇಳಬೇಕು. ಈಗ ಸಮಯ ನೋಡಿ ಕೆಲಸ ಮಾಡೋದ್ರಿಂದ ಯಾರಿಗೇನು ಪ್ರಾಬ್ಲಮ್? ಕೆಲಸ ಸಮಯ ನೋಡಿ ಮಾಡಿದ್ರೇನು ಅಥವಾ ಯಾವ ಸಮಯದಲ್ಲಿ ಮಾಡಿದ್ರೇನು, ಕೆಲಸ ಒಳ್ಳೆ ಮನಸ್ಸು ಇರಬೇಕು, ಮಾಡೋ ಉದ್ದೇಶ ಸರಿ ಇರಬೇಕು, ಮಾಡೋಷ್ಟು ಶಕ್ತಿ ಇರಬೇಕು, ಆ್ಯಂಡ್ ಏನು ಮಾಡ್ಲಿಕ್ಕೆ ಹೊರಟಿದ್ದೀರೋ ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು, ಆ್ಯಂಡ್ ಒಂದಷ್ಟು ಜನರ ವಿಶ್ವಾಸ ಇರಬೇಕು. ಇಷ್ಟಿದ್ರೆ ಯಾವ ಟೈಮಲ್ಲಾದರೂ ಮಾಡು, ನಿನ್ನ ಕೆಲಸ ಸಕ್ಸಸ್ ಆಗುತ್ತೆ. ರಾಹುಕಾಲ ನೋಡಿಕೊಂಡೆ ಇನ್ನೇನೋ ನೋಡ್ಕೊಂಡೆ ನೀನು ಕೆಲಸ ಮಾಡ್ತೀನಿ ಅಂತ ಹೋಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಮಾಡೋದ್ರ ಬಗ್ಗೆ ಒಂದು ಜ್ಞಾನ ಇಲ್ಲ, ಅಥವಾ ಮುಂದೆ ಏನಾಗುತ್ತೆ ಅನ್ನೋ ಬಗ್ಗೆ ಅರಿವೇ ಇಲ್ಲ ಅಂದರೆ ನೀನು ಎಂಥ ಒಳ್ಳೆ ಸಮಯ ನೋಡ್ಕೊಂಡು ಜ್ಯೋತಿಷ್ಯ ಕೇಳ್ಕೊಂಡು ಮಾಡಿದ್ರು ಆ ಕೆಲಸ ಯಶಸ್ಸಾಗಲ್ಲ. ಆ್ಯಂಡ್ ಯೋಚನೆ ಮಾಡಿ, ಈ ಜಗತ್ತಲ್ಲಿ ಫೇಲ್ಯೂರ್ ಆಗಿರೋ ಎಲ್ಲ ಕಂಪನಿಗಳು ಒಂದು ದಿನ ಒಳ್ಳೆ ಜಾತಕ ನೋಡಿ ಕಂಪ್ನಿ ಶುರು ಮಾಡಿದ್ರು. ಈ ಜಗತ್ತಲ್ಲಿ ಸೋತಿರುವ ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಒಂದು ದಿವಸ ಜಾತಕ ನೋಡಿ ಶುರು ಮಾಡಿದ್ರು, ಒಳ್ಳೆ ಸಮಯ ನೋಡಿ ಶುರು ಮಾಡಿದ್ರು. ಮತ್ತು ಯಾಕೆ ಸೋತಿದ್ದಾರೆ ಅವರು? ಸಮಯ ಸರಿ ಇದ್ದಾಗ ಎಲ್ಲ ಜಾತಕಗಳು ಸರಿ ಇರ್ತವೆ. ನಮ್ಮ ಆಲೋಚನೆಗಳು ಶುದ್ಧವಿದ್ದಾಗ ಎಲ್ಲ ಜಾತಕಗಳು ಸರಿ ಇರ್ತವೆ. ನಮ್ಮ ಸಹವಾಸಗಳು ಶುದ್ಧವಾಗಿದ್ದಾಗ ಎಲ್ಲ ಜಾತಕಗಳು ಸರಿ ಇರ್ತವೆ. ಯಾವಾಗ ನಮ್ಮ ಒಳಗಡೆನೇ ನಾವು ಅಪವಿತ್ರತೆ ಮಾಡಿಕೊಂಡು, ಕೆಟ್ಟ ಆಲೋಚನೆ ಮಾಡಿಕೊಂಡು, ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕೆಟ್ಟ ಸಹವಾಸವನ್ನು ಮಾಡ್ತಾ ಹೋಗ್ತೀವೋ ನಮ್ಮ ಟೈಮ್ ಕೆಡುತ್ತೆ. ಆಗ ಜಾತಕನೂ ಕೆಡುತ್ತೆ, ನಕ್ಷತ್ರನೂ ಕೆಡುತ್ತೆ, ಕಾಲನೂ ಕೆಡುತ್ತೆ. ಅದೇ ಹೇಳ್ತಾರಲ್ಲ, ಕಾಗೆ ಕೂರೋದು ಒಂದೇ, ಕೊಂಬೆ ಮುರಿಯೋದು ಒಂದೇ ಅನ್ನಂಗೆ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಯಶಸ್ಸು ಸಿಗ್ತಾನೆ ಇದೆ, ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅಂದಾಗ ಅವನಿಗೆ ಯಾವ ಗೋತ್ರ ಕುಲ ಯಾವುದು ಬೇಕಾಗಿಲ್ಲ. ಆ ಯಶಸ್ಸಲ್ಲಿ ಮುಳುಗಿ ಅಹಂಕಾರ ಇಟ್ಟುಕೊಂಡು ಸೋಲು ಯಾವಾಗ ಇವನನ್ನು ಅಪ್ಕೊಳ್ಳೋಕೆ ಶುರುವಾಗುತ್ತೆ, ಅವಾಗ ಜಾತಕ ಅದು ಇದು ಕೇಳಲಿಕ್ಕೆ ಹೋಗ್ತಾನೆ. ಈ ಜಾತಕ ಕೇಳೋದ್ರಿಂದ ನೀನು ಬದಲಾಗಲ್ಲ. ನಿನ್ನೊಳಗಿನ ಅಹಂಕಾರವನ್ನ ಅಥವಾ ಈ ಗೆಲುವು ಶಾಶ್ವತ ಅನ್ನೋ ಭಾವನೆಯನ್ನು ಬಿಟ್ಟು ಆಚೆವಾಗ ನೀನು ಗೆಲ್ತೀಯ. ಹಾಗಾಗಿ ಹೆಣ್ಣು ಗಂಡುಗಳ ಜಾತಕ ಕೇಳ್ತಾರ, ಕೇಳಲಿ, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ದಂಪತಿಗಳು ಅಂತ ಅನಿಸಿಕೊಂಡಿರುವವರು ಅರ್ಥ ಮಾಡ್ಕೊಳ್ಬೇಕು. ಮದುವೆ ಬಂದಿರೋರೆಲ್ಲ ಎದ್ದು ಹೋಗ್ತಾರೆ, ಒಂಚೂರು ಮೊಯ್ಯಿ ಹಾಕಿ. ಅವರೆಲ್ಲರೂ ನಿಮ್ಮನ್ನು ಹಾರೈಸ್ಲಿಕ್ಕೆ ಬಂದಿದ್ದಾರೆ, ಅವರಿಗೆ ಗೌರವ ಕೊಡಿ, ಅವರಿಗೆ ಕೃತಜ್ಞರಾಗಿರಿ. ಆದರೆ ನಿಮ್ಮ ದಾಂಪತ್ಯದ ಸುಖ ಇರೋದು ಮದುವೆಗೆ ಎಷ್ಟು ಜನ ಬಂದಿದ್ರು ಅನ್ನೋದ್ರ ಮೇಲಲ್ಲ. ನಾನು ಆಗಲೇ ಹೇಳ್ದಂಗೆ ಸತ್ತಿರುವ ಶವಯಾತ್ರೆಗೆ ಎಷ್ಟು ಜನ ಬಂದವರೇ ಅನ್ನೋದ್ರ ಮೇಲೆ ಇವನು ಬದುಕಿದ್ದಾಗಿ ಹೇಗೆ ಬದುಕ್ದ ಅನ್ನೋದನ್ನು ನಾವು ಅಂದಾಜು ಮಾಡ್ಬೋದು. ಆದರೆ ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದ್ರ ಮೇಲೆ ಮದುವೆಗೆ ಎಷ್ಟು ಜನ ಬಂದಿದ್ದಾರೆ, ಇವರು ಎಷ್ಟು ಚೆನ್ನಾಗಿ ಬದುಕ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಚೆನ್ನಾಗಿ ಬದುಕೋದು ಅಂದರೆ ಅದರ ಅರ್ಥ ಇಬ್ಬರ ನಡುವೆ ಹೊಂದಾಣಿಕೆ ಇರೋದು. ಆ್ಯಂಡ್ ನಿನಗೋಸ್ಕರ ನಾನು ಯಾವಾಗಲೂ ಇದ್ದೀನಿ, ಆ್ಯಂಡ್ ನಿನ್ನ ಸೋಲಿನಲ್ಲೂ ನಾನು ಇದ್ದೀನಿ ಅನ್ನೋ ಒಂದು ಮಾತು ಯಾವಾಗಲೂ ಬರಬೇಕು. ಆ್ಯಂಡ್ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕೈ ಮುಗಿದು ನಮಸ್ಕಾರ ಮಾಡುವಷ್ಟು ವಿನಯತೆಯನ್ನು ಹೊಂದಿರಬೇಕು. ನಾನು ಗಂಡ, ಅವಳು ನನ್ನ ಕಾಲಡಿ ಇರಬೇಕು ಅಂತ ಇವನು ಅನ್ನೋದು, ಇವನು ಸರಿ ಇಲ್ಲ ಬಿಡು, ನಾನು ಕೇಳಿದ್ದೇನು ಕೊಡಿಸಲ್ಲ ಅಂತ ಅವಳು ಅನ್ನೋದು. ಅಂದರೆ ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ ದಾಂಪತ್ಯ ಹಾಳಾಗುತ್ತೆ ಅನ್ನೋದಾದರೆ ಅದೊಂದು ಅದ್ಭುತವಾದ ದಾಂಪತ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬಹುಶಃ ನಾನು ಹೇಳೋದು, ನನ್ನ ಜ್ಞಾನದ ಇತಿಮಿತಿಯಲ್ಲಿ ಜಾತಕ ಅದು ಇದು ಹಿರಿಯರು ನೋಡ್ಕೊಳ್ಳಿ, ಆದರೆ ನಿಮ್ಮಿಬ್ಬರ ನಡುವೆ ಒಂದು ಹೊಂದಾಣಿಕೆ ಇರಲಿ. ಆ್ಯಂಡ್ ಒಂದು ಹಂತದಲ್ಲಿ ಏನೋ ಹಿರಿಯರು ಒತ್ತಾಯವಾಗಿ ಮದುವೆ ಮಾಡ್ತಾರೆ, ಆಮೇಲೆ ನಿಮಗೆ ಇಷ್ಟ ಆಗೋದಿಲ್ವ, ದಯವಿಟ್ಟು ಬಹಳ ಪ್ರೀತಿಯಿಂದ ದೂರ ಆಗಬೇಡಿ. ಅವನು ಹೆಣ್ಣು ಕೊಡಿಸ್ತಾ, ಇವನು ಹೆಣ್ಣು ಕೊಡಿಸ್ತಾ, ಅವನು ಹಿಂಗೆ ಮಾಡ್ದ, ಸಮಯ ವ್ಯರ್ಥ, ಸುಮ್ಮನೆ ಆಯಸ್ಸು ವ್ಯರ್ಥ ಮಾಡ್ಕೊಳ್ತೀರ. ಇಷ್ಟ ಆದಾಗ ಒಂದಾದ್ರಿ, ಇಷ್ಟ ಇಲ್ಲದೆ ಇದ್ದಾಗ ಇಬ್ರು ಪ್ರೀತಿಯಿಂದಲೇ ದೂರ ಆಗಿ. ಅವಳಿಗೆ ನೀನಿಷ್ಟ ಇಲ್ಲ, ನಿನಗೆ ಅವಳು ಇಷ್ಟ ಇಲ್ಲ ಅಂದರೆ ಅಯ್ಯೋ ಹಿರಿಯರು ಮಾಡಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು ಅಂದ್ಕೊಂಡು ಇನ್ನೊಬ್ಬರ ಖುಷಿಗೋಸ್ಕರ ನಿಮ್ಮ ಬದುಕನ್ನು ಬಲಿ ಕೊಡಬೇಡಿ.
ಅರ್ಥ ಆಯ್ತಲ್ವಾ? ನಿಮ್ಮ ಜೀವನ ಪವಿತ್ರವಾದದ್ದು, ಬಹಳ ಅಪರೂಪವಾದದ್ದು. ಅದನ್ನು ಈ ರೀತಿ ಹೊರಗಿನವರಿಗೆ ಯಾರಿಗೋ ಒಳ್ಳೆಯವರ ಆಗಲಿಕ್ಕೆ ನಿಮ್ಮ ಬದುಕನ್ನು ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಒಳ್ಳೆಯದಾಗಲಿ.